ಜಿಬಿಎ ಕೊಟ್ಟಂತ ಡೆಡ್ಲೈನ್ ಮುಗಿತಾ ಇದ್ದ ಹಾಗೆ ಬೆಳಗ್ಗೆಯಿಂದ ಜೆಸಿಬಿ ಘರ್ಜನೆ. ಸಿಲಿಕಾನ್ ಸಿಟಿಯಲ್ಲಿ ಒತ್ತುವರಿಯಾದಂತಹ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆ. ಒತ್ತಾಯ ಪೂರ್ವಕ ತೆರವು ಮಾಡಿದ್ರೆ ನಾವು ಸಾಯ್ತೀವಿ ಅಂತ ವ್ಯಾಪಾರಿಗಳ ಎಚ್ಚರಿಕೆ. ಬೆಂಗಳೂರಿನ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನ ಹಾಕೊಂಡಿದ್ದವರಿಗೆ ಜಿಬಿಎ ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ಬೆಂಗಳೂರಿನ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಜೆಸಿಬಿ ಘರ್ಜನೆ ಆರಂಭವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಒತ್ತುವರಿಯಾದಂತಹ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆಯಲ್ಲಿ ಜಿಬಿಎ ಅಧಿಕಾರಿಗಳು ನಿರತರಾಗಿದ್ದಾರೆ. ಜಯನಗರದ ಅಶೋಕ ಪಿಲ್ಲರ್ನಿಂದ ತೆರವು ಕಾರ್ಯಾಚರಣೆ ಶುರುವಾಯಿತು. ಉತ್ತರ ನಗರ ಪಾಲಿಕೆ ವಲಯ 2 ವ್ಯಾಪ್ತಿಯಲ್ಲೂ ಕೂಡ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ. ಯಲಹಂಕ ವಿಭಾಗದ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ವಿದ್ಯಾರಣ್ಯಪುರ, ಮಾರತ್ಹಳ್ಳಿ, ಹೆಬ್ಬಾಳ ವಿಭಾಗದ ಜೆಸಿ ರಸ್ತೆ, ಮಾರತ್ಹಳ್ಳಿ ಜೊತೆಗೆ ಗುಬ್ಬಿ ತೋಟದಪ್ಪ ರಸ್ತೆ, ಹೀಗೆ ಹಲವು ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಇನ್ನು ಮಲ್ಲೇಶ್ವರಂನಲ್ಲಿ ಸ್ವಯಂ ಪ್ರೇರಿತವಾಗಿ ಫುಟ್ಪಾತ್ ತೆರವನ್ನ ಯಾರು ಒತ್ತುವರಿ ಮಾಡಿಕೊಂಡಿದ್ರೋ ಅವರೇ ಮಾಡಿದ್ದಾರೆ. ಮಲ್ಲೇಶ್ವರಂ ಶಾಪಿಂಗ್ ರಸ್ತೆಯ ಫುಟ್ಪಾತ್ ಕೂಡ ಸದ್ಯ ಖಾಲಿಯಾಗಿ ಕಾಣಿಸ್ತಾ ಇದೆ. ತೆರವು ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮೊದಲೇ ವಾರ್ನಿಂಗ್ ಅನ್ನ ಕೊಡಲಾಗಿತ್ತು, ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಜುಲೈ 1ರ ಒಳಗಾಗಿ ಯಾರ್ಯಾರು ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿಕೊಂಡು ಅಂಗಡಿಯನ್ನ ಹಾಕಿದ್ದೀರೋ ನೀವು ತೆರವು ಮಾಡಬೇಕು. ಒಂದು ವೇಳೆ ನೀವು ತೆರವು ಮಾಡಿಲ್ಲ ಅಂದ್ರೆ ಜುಲೈ 1ನೇ ತಾರೀಕಿನಿಂದ ನಾವು ತೆರವು ಕಾರ್ಯಾಚರಣೆಯನ್ನ ಆರಂಭ ಮಾಡ್ತೀವಿ. ಆ ತೆರವು ಕಾರ್ಯಾಚರಣೆಗೆ ಖರ್ಚಾಗುವಂತಹ ವೆಚ್ಚವನ್ನ ನೀವೇ ಭರಿಸಬೇಕು ಅಂತ ಹೇಳಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಅಂಗಡಿ ಮಾಡ್ತಾ ಇದ್ದವರಿಗೆ ಜಿಬಿಎ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಆದ್ರೆ ಜಿಬಿಎ ಎಚ್ಚರಿಕೆಯನ್ನ ಯಾರು ನಿರ್ಲಕ್ಷ್ಯ ಮಾಡಿದಾರೋ ಅಂಥವರ ಮೇಲೆ ಜೆಸಿಬಿ ಅಸ್ತ್ರ ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಪ್ರಯೋಗ ಆಗಿದೆ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹಳ ಸ್ಪಷ್ಟವಾಗಿ ಹೇಳಿದ್ರು ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು, ನಾವೇನು ಪಾದಚಾರಿಗಳನ್ನ ಅಥವಾ ಬೀದಿ ಬದಿ ವ್ಯಾಪಾರಿಗಳನ್ನ ಒತ್ತಾಯ ಪೂರ್ವಕವಾಗಿ ಒಕ್ಕಲೆಬ್ಬಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಈಗ ಫುಟ್ಪಾತ್ ಅನ್ನ ಕವರ್ ಮಾಡ್ಕೊಂಡು ಇವರು ಅಂಗಡಿ ಮಾಡಿರೋದ್ರಿಂದ ಪಾದಚಾರಿಗಳು ಫುಟ್ಪಾತ್ ಅಲ್ಲಿ ಹೋಗ್ಬೇಕಾಗಿರೋರು ರಸ್ತೆಗಿಳಿತಿದ್ದಾರೆ. ಅದರಿಂದ ಅಪಘಾತ ಜಾಸ್ತಿ ಆಗ್ತಾ ಇದೆ, ಅದರಿಂದ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ನಗರದ ಸುಮಾರು 20% ಪ್ರಮುಖ ರಸ್ತೆಗಳಲ್ಲಿ, ಎಲ್ಲಾ ಕಡೆ ನಾವು ಮಾಡ್ತಾ ಇಲ್ಲ, 20% ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಆದೇಶವನ್ನ ಕೊಡಲಾಗಿದೆ ಅಂತ ಹೇಳಿ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು. ಅವರ ಸೂಚನೆಯಂತೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಕೆಲ ಭಾಗಗಳಲ್ಲಿ ವ್ಯಾಪಾರಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬೇಕಡೆ ಬಂದೇಳ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಗರದ ಬೇರೆ ಬೇರೆ ಭಾಗಗಳಲ್ಲಿ ಬೆಳಗ್ಗೆ 10 ಗಂಟೆಯಿಂದ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಫುಟ್ಪಾತ್ ಅನ್ನ ನುಂಗ್ಕೊಂಡು ಅದ್ರ ಮೇಲೆ ಅಂಗಡಿ ಮಾಡಿದ್ದವರು ಇಷ್ಟು ದಿನಗಳ ಕಾಲ ಅಧಿಕಾರಿಗಳು ಪ್ರಶ್ನೆಯೂ ಮಾಡಿರಲಿಲ್ಲ. ಕೆಲವು ಕಡೆಗಳಲ್ಲಿ ಲೈಸೆನ್ಸ್ ಕಾರ್ಡ್ ಕೂಡ ಕೊಟ್ಟಿದ್ದಾರಂತೆ. ತೆರವು ಮಾಡಿದ್ದಕ್ಕೆ ವ್ಯಾಪಾರಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಪಾದಚಾರಿಗಳ ಹಿತದೃಷ್ಟಿಯಿಂದ ರಸ್ತೆ ಅಪಘಾತಗಳಿಗೆ ಪಾದಚಾರಿಗಳು ಬಲಿಯಾಗುವುದನ್ನು ತಪ್ಪಿಸೋದಕ್ಕೆ, ಸಂಚಾರ ದಟ್ಟಣೆಯನ್ನ ತಪ್ಪಿಸೋದಕ್ಕೆ ಈ ಕ್ರಮ ಅನಿವಾರ್ಯ ಅನ್ನೋದು ಸಚಿವ ಕೃಷ್ಣ ಬೈರೇಗೌಡ ಅವರ ಖಡಕ್ ಮಾತು. ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಯಿತು ಅನ್ನುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ವರಂನಲ್ಲಿ ನಡೆಸಲಾಗಿದೆ. ಮಲ್ಲೇಶ್ವರಂನಲ್ಲಿ ಆ ಶಾಪಿಂಗ್ ಮಾಲ್ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಖಾಲಿ ಕಾಣಿಸ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಕೆಲವು ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಿಗಳೇ ತಮ್ಮ ಅಂಗಡಿಗಳನ್ನ ತೆರವು ಮಾಡಿದ್ದಾರೆ. ವಿದ್ಯಾರಣ್ಯಪುರದಲ್ಲಿ ಜೆಸಿಬಿಯನ್ನ ಬಳಸಿ ತೆರವು ಕಾರ್ಯಾಚರಣೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಕತ್ರಗುಪ್ಪೆ ರಸ್ತೆಯಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ.
ಮತ್ತೊಂದು ಕಡೆ ಮಾರತ್ಹಳ್ಳಿ ರಸ್ತೆಯಲ್ಲೂ ಕೂಡ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಗುಬ್ಬಿ ತೋಟದಪ್ಪ ರಸ್ತೆ ಅಲ್ಲೂ ಕೂಡ ಮೆಜೆಸ್ಟಿಕ್ ಬಳಿ ಇರುವಂತಹ ಗುಬ್ಬಿ ತೋಟದಪ್ಪ ರಸ್ತೆ ಅಲ್ಲೂ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಅಲ್ಲಿ ಸಂಚಾರ ದಟ್ಟಣೆ ಹೇಗಾಗುತ್ತೆ ಅಂತ ನಿಮಗೆ ಗೊತ್ತಿರಬಹುದು. ಆ ಭಾಗಕ್ಕೆ ಹೋದವರಿಗೆ ರಸ್ತೆ ಬದಿಯನ್ನ ಆ ಫುಟ್ಪಾತ್ ಅನ್ನೇ ಕವರ್ ಮಾಡಿಕೊಂಡು ಅಂಗಡಿಗಳನ್ನ ಅಲ್ಲಿ ಹಾಕಲಾಗಿದೆ. ಹಾಗಾಗಿ ಅಲ್ಲೂ ಕೂಡ ಒತ್ತುವರಿಯಾಗಿರುವಂತಹ ಫುಟ್ಪಾತ್ ಅನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ದಾರೆ. ಹೆಬ್ಬಾಳದ ಬಳಿ ಇರುವಂತಹ ಜಿಸಿ ರಸ್ತೆ ಅಲ್ಲೂ ತೆರವು ಕಾರ್ಯಾಚರಣೆಯಾಗಿದೆ. ಮತ್ತೊಂದು ಕಡೆ ವಿಜಯನಗರ ಹಾಗೆ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆಯಲ್ಲೂ ಕೂಡ ಜೆಸಿಬಿಯನ್ನ ಬಳಕೆ ಮಾಡಿಕೊಂಡು ಒತ್ತುವರಿ ತೆರವು ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.